100ಕ್ಕೆ 89 ಭಾಗ ಮೋಸ ಮಾಡ್ತಾರೆ. ಸಂತೆಯಲ್ಲಿ ನೀವು ಗೊತ್ತಿದ್ರೆ ಅನುಭವ ಇದ್ರೆ ಮಾತ್ರ ಪರ್ಚೇಸ್ ಮಾಡಬೇಕು, ಇಲ್ಲ ಅಂದ್ರೆ ಹೋಗ್ಬಾರ್ದು. ಸಾಧ್ಯವಾದಷ್ಟು ಗೊತ್ತಿರೋ ಹತ್ರ ಹಸು ತಗೊಳ್ಳಿ. ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು ಸ್ನೇಹಿತರೆ. ಪೂರ್ವಜರ ಕಾಲದಿಂದಲೂ ಸ್ನೇಹಿತರೆ ಹೈನುಗಾರಿಕೆಯಲ್ಲಿ ನಿರಂತರವಾಗಿ ತೊಡಗಿರುವಂತಹ ಒಬ್ರು ರೈತರು ಸ್ನೇಹಿತರೆ ಹಾಸನ ಜಿಲ್ಲೆಯಲ್ಲಿ ಸ್ನೇಹಿತರೆ ದಿನನಿತ್ಯ ಹೈನುಗಾರಿಕೆಯಲ್ಲಿ ಹೇಗೆಲ್ಲ ಹಣ ಸಂಪಾದನೆ ಮಾಡ್ಬೋದು, ಹಾಗೆ ಹೈನುಗಾರಿಕೆಯಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳನ್ನ ಹೇಗೆ ಎದುರಿಸ್ಬೇಕು, ಹಾಗೆ ಆ ಸಮಸ್ಯೆಗಳನ್ನ ಬಂದಾಗೆಲ್ಲ ಯಾವ ಥರ ಔಷಧಿಗಳು ಕೊಟ್ಟು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡಬೇಕು ಅಂತೇಳಿ ಸ್ನೇಹಿತರೆ ಒಬ್ರು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಒಂದು ಹೈನುಗಾರಿಕೆಯಲ್ಲಿ ಸಹ ಒಂದು ನಿರಂತರವಾಗಿ ತೊಡಗಿದ್ದಾರೆ ಸ್ನೇಹಿತರೆ. ಅಂಥವ್ರನ್ನ ಒಬ್ರು ಕಾರ್ಯಕ್ರಮಕ್ಕೆ ಒಂದು ಇಂಟರ್ವ್ಯೂಗೆ ಬಂದಿದೆ ಸ್ನೇಹಿತರೆ. ಅವ್ರನ್ನ ಕಾರ್ಯಕ್ರಮ ಬರಮಾಡ್ಕೊಳ್ಳೋಣ. ಅವರಲ್ಲಿರುವಂತಹ ಅಪಾರವಂತ ಒಂದು ಎಳೆಯಾಗಿ ಅವರಲ್ಲಿರುವಂತಹ ಅಪಾರವಂತ ಅನುಭವ ತಿಳ್ಕೊಂತ ಹೋಗೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಸರ್, ಕಾರ್ಯಕ್ರಮ ನಮಸ್ಕಾರಗಳು ಸರ್. ಆಯ್ತು, ನಮಸ್ತೆ ಸರ್. ಮೂಲತಃ ನೀವು ಎಲ್ಲಿಯವರು? ನಮ್ದು ಮೂಲತಃ ಬಂದು ಇಲ್ಲೇ ನಮ್ಮ ತಟ್ಟೆಕೆರೆ ಗ್ರಾಮ ಅಂತ, ಹಾಸನ ಜಿಲ್ಲೆ ಹೋಬಳಿ ಜೋಡಿ ತಟ್ಟೆಕೆರೆ ಅಂತ ನಮ್ಗೆ. ಜೋಡಿ ತಟ್ಟೆಕೆರೆ. ಹೌದು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಗೌಡ ಅಂತ. ಮಹೇಶ್ ಗೌಡ. ಸರ್, ನೀವು ಹಸು ಸಾಗಾಣಿಕೆ ಎಷ್ಟು ವರ್ಷ ಮಾಡ್ತಾ ಇರೋದು? ನಮ್ದು ಹಸು ಸಾಕಾಣಿಕೆ ಬಂದು ನಮ್ಮ ತಂದೆಯವ್ರ ಕಾಲದಿಂದಲೇ ಮೊದಲೆಲ್ಲ ಎಮ್ಮೆಗಳಿದ್ದು ಸ್ಟಾರ್ಟಿಂಗ್ ಆಗ. ಸ್ಟಾರ್ಟಿಂಗ್ ಆಗ ನಾವು ಚಿಕ್ಕ ಹುಡುಗರಲ್ಲಿದ್ದಾಗೆಲ್ಲ ಎಮ್ಮೆಗಳು. ಈಗ ಬರ್ತಾ ಬರ್ತಾ ಎಮ್ಮೆಗಳು ಗೊತ್ತಲ್ಲ ಈಗೆಲ್ಲ, ಎಮ್ಮೆಲಿ ಆದಾಯ ಸ್ವಲ್ಪ ಕಡಿಮೆ, ಹಾಲ್ ಮಿಲ್ಕಿಂಗ್ ಪ್ರೊಡಕ್ಷನ್ ಜಾಸ್ತಿ ಬೇಕು ಅನ್ಬಿಟ್ಟು HF ಮತ್ತೆ ಜೆರ್ಸಿ ಈ ತರ ಫಾರ್ಮಿಗೆ ಬಂದೆ ನಾವು. ಮೊದಲೆಲ್ಲ 5-10 ಹಸುಗಳಿದ್ದು. ಈಗ ಅದೇ ವೃತ್ತಿ ಅನುಭವ ಆಯ್ತಾ, ಎಕ್ಸ್ಪೀರಿಯನ್ಸ್ ಆಯ್ತಾ ಈಗ ಅದನ್ನೇ ಎಕ್ಸ್ಟೆಂಡ್ ಮಾಡಿ ದೊಡ್ಡದು ಮಾಡಿದೀವಿ. ಈಗ ನಮ್ಮಲ್ಲಿ ಕಡಿಮೆ ಅಂದ್ರೆ ನಿಮಗೆ ಒಂದು 60-70 ಇದೆ. ನೀವು ಮೊದಲು ಸ್ಟಾರ್ಟ್ ಮಾಡಾಗ ಎಷ್ಟರಿಂದ ಸ್ಟಾರ್ಟ್ ಮಾಡಿ ಅಂದ್ರೆ ನಿಮ್ಮ ತಂದೆಯವರ ಕಾಲದಿಂದ? ನಮ್ಮ ತಂದೆಯವ್ರ ಕಾಲದಲ್ಲಿ ನನಗೆ ಕಾಣಂಗೆ ನಮ್ದು ಒಂದು ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ತಂದೆಯವ್ರ ಕಾಲದಲ್ಲಿ ನಮಗೆ ಕಾಣಂಗೆ ಅಂದ್ರೆ ಒಂದು HF ಇತ್ತು. ಅದನ್ನ ಏನ್ ಮಾಡಿದ್ವಿ ನಾವು, ಅದು ಅವತ್ತಿನ ಕಾಲದಲ್ಲಿ ಒಂದು 4,000 ಹಸು ಬಿಡಿ. ಅದು ಇವತ್ತಿದ್ರೆ ಒಂದು 89,000 ಲಕ್ಷಣೆ. ಆ 4,000 ಹಸುನಲ್ಲಿ ನಮಗೆ ಒಂದ್ 3-4 ಕರುಗಳು. ಅದರಲ್ಲೇ ಇನ್ಕ್ರೀಸ್ ಮಾಡ್ತಾ ಅದನ್ನೇ ಈಗ ದೊಡ್ಡದು ಮಾಡಿದೆವು. ಈಗ ಆಗ ಎಷ್ಟು ಒಂದು 6-7 ಎಮ್ಮೆಗಳಿತ್ತು, 4 ಹಸು ಇತ್ತು. ಆ ಸಿಸ್ಟಮ್ ಅಲ್ಲಿ ಇದ್ದು. ಈಗ ಬರ್ತಾ ಏನ್ ಮಾಡಿದ್ವಿ, ಪೂರಾ ಹಸುನೇ ಮಾಡಿದೆವು. ಹಸುಗಳನ್ನೇ ಎಕ್ಸ್ಟೆಂಡ್ ಮಾಡಿದೆವು. ಅಂದ್ರೆ ಇದರಲ್ಲಿ ಅನುಭವ ಆಯ್ತಾ ನಮಗೆ ಮೊದ್ಲಿಂದ ಅನುಭವ ಇದೆಯಲ್ಲ, ಹಾಗಾಗಿ ಹಸುಗಳನ್ನೇ ಫುಲ್ ಮಾಡಿದೆವು. ಇವಾಗ ನಿಮ್ ಪ್ರೆಸೆಂಟ್ ನಿಮ್ ಫಾರ್ಮ್ ಅಲ್ಲಿ ಎಷ್ಟು ಹಸುಗಳಿದೆ? ಈಗ ನಾವು ಪ್ರೆಸೆಂಟ್ ಮಿಲ್ಕಿಂಗ್ ಪರ್ಪಸ್ ಇರೋ ಹಸುಗಳು ಅಂದ್ರೆ ನಿಮಗೆ ಮಿಲ್ಕಿಂಗ್ ನೋಡಿ, ಇವೆಲ್ಲ ಮಿಲ್ಕಿಂಗ್ ಇದೆ. ಇಲ್ಲಿ ಇದೆಯಲ್ಲ, ಇವೆಲ್ಲ ಮಿಲ್ಕಿಂಗ್ ವಿತ್ ರೆಡಿ, ಪ್ರೆಗ್ನೆಂಟ್ ರೆಡಿ ಇರೋಂಥವು ಇಲ್ಲಿದೆ. ಇಲ್ಲಿ ಕಡಿಮೆ ಅಂದ್ರೆ ಇಲ್ಲಿ ಒಂದು 40-45 ಇದೆ. ಇನ್ನು ಅಲ್ಲಿ ಪ್ರೆಗ್ನೆಂಟ್ ವಿತ್ ಪಡ್ಡೆಗಳು, ಆಮೇಲೆ ಸಣ್ಣ ಕರುಗಳೆಲ್ಲ ಅಲ್ಲಿ ಸಪ್ರೇಟ್ ಮಾಡಿದ್ವಿ ಅವನು. ಅವೆಲ್ಲ ಅಲ್ಲಿ ಒಂದು 45 ಇದೆ ಅಲ್ಲಿ ಸಪ್ರೇಟ್. ಇಲ್ಲಿ ಒಂದು 45 ಇದೆ. ಟೋಟಲ್ ಒಂದು 80-90 ಇರ್ಬೋದು. ನಿಮ್ಮ ಹಸು ಸಾಗಾಣಿಕೆ ನಿಮ್ಗೆ ಯಾರು ಬೆನ್ನೆಲುಬಾಗಿದಾರಣ್ಣ? ನಮಗೆ ಬೆನ್ನೆಲುಬು ಅಂದ್ರೆ ನಮ್ಮ ತಾಯಿ ತಂದೆನೇ. ಫಸ್ಟ್ ಅವರೇ ನಮಗೆ. ನಮ್ಮ ತಾಯಿ ತಂದೆ ಅವ್ರು ಏನ್ ಮಾಡ್ತಾ ಇದ್ರು ಅದರಲ್ಲಿ ನಾವು ಅನುಭವ, ಚಿಕ್ಕ ಹುಡುಗರಿಂದ ಅನುಭವ ಬರ್ತಾ ಹಾಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಇವತ್ತು ಅವರೇ. ನಾವಿಲ್ಲ ಅಂದ್ರೆ ನಮ್ಮ ತಂದೆ ತಾಯಿನೇ ನೋಡ್ತಾರೆ. ನಮ್ಮ ಬ್ರದರ್ ಇದಾರೆ, ಅವ್ರು ನೋಡ್ಕೋತಾರೆ. ಎಲ್ಲ ಅವ್ರು ಮೇಂಟೈನ್ ಮಾಡ್ತಾರೆ. ಪ್ರಾರಂಭ ಮಾಡುವಾಗ ಈ ಶೆಡ್ ನೆಲ್ಲ ಎಷ್ಟು ಕೊಟ್ಟು ನಿರ್ಮಾಣ ಮಾಡ್ಕೊಂಡಿರ? ಎಷ್ಟು ಬಂಡವಾಳ ಹಾಕಿ ನಿರ್ಮಾಣ ಮಾಡಿ? ಇದಕ್ಕೆ ಬಂಡವಾಳ ಅಂದ್ರೆ ಕಡಿಮೆ ಅಂದ್ರೆ 80ರಿಂದ ಒಂದು ಕ್ರೋರ್ ಹತ್ರ ಆಗಿದೆ ಟೋಟಲ್. ಇದೆಲ್ಲ ಲೇಬರು ಮತ್ತೆ ಕವಣ, ಸುತ್ತ ಫೆನ್ಸಿಂಗು ಮತ್ತೆ ಗಾರೆ ಕೆಲಸದವರೆಲ್ಲ ಎಲ್ಲ ವರ್ಕ್ ಎಲ್ಲ ಸೇರಿ 80ರಿಂದ ಅಪ್ರಾಕ್ಸಿಮೇಟ್ಲಿ ಒಂದು 80 lakh ಇಂದ 1 crore ಇರ್ಬೋದು. ಅಷ್ಟು ಇನ್ವೆಸ್ಟ್ ಮಾಡಿದ್ವಿ ಬರೀ ಸೆಡ್ಡಿಗೆ ಮಾತ್ರ. ಮತ್ತೆ ಹಸುಗಳಿಗೆ ಸಪರೇಟ್. ನೀವು ಸರ್ಕಾರದಿಂದ ಅನುದಾನ ಅದೇ ನಮ್ಮ ಸರ್ಕಾರದಿಂದ ಯಾವ್ದು ತಗೊಂಡಿಲ್ಲ ನಾವು ಅನುದಾನ. ಅಲ್ಲಣ್ಣ, ಈಗ ತುಂಬಾ ಜನಕ್ಕೆ ಹೈನುಗಾರಿಕೆಯಲ್ಲಿ ದುಡ್ಡಿದೆ, ಸರ್ಕಾರ ಸಹಾಯಧನ ಕೊಡುತ್ತೆ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ. ಸಹಾಯಧನ ಕೊಡ್ತಾರೆ. ಅದು ತಗೊಳ್ಳೋ ಹೊತ್ತಿಗೆ ನಮಗೆ ಅದು 108 ಡಾಕ್ಯುಮೆಂಟ್ ಹೇಳ್ತಾರೆ. ನಾವು ಅಲ್ಲಿ ಹೋಗಿ ಇಲ್ಲಾಡಿ ಅಲ್ಲಿ ಅವ್ರ ಲೋನ್ ನಮ್ ಕೈ ಸಿಗೋವತ್ತಿ ಆ GST ಅಂತ ಈಗ 23 ಲಕ್ಷ ಲೋನ್ ಮಾಡಿಸ್ತಾರೆ ಅಂತ ಹೇಳಿ ನಮ್ಮ ಸ್ನೇಹಿತರು ಮಾಡಿಸಿದ್ದಾರೆ. ಅವ್ರಿಗೆ ಅಲ್ದಾಡಿ ಇನ್ನೂ ಅವರಿಗೆ ಲೋನೇ ಆಗಿಲ್ಲ. ಮತ್ತೆ ಮಧ್ಯವರ್ತಿಗಳ ಕಾಟ. ಅದ್ರ ಬದಲು ಬೇಡ ಅನ್ಬಿಟ್ಟು ನಾವೇನ್ ಮಾಡಿದ್ವಿ, ಸಾಧ್ಯವಾದಷ್ಟು ಬ್ಯಾಂಕ್ ಲೋನ್, ಚಿಕ್ಕ ಪುಟ್ಟ ಲೋನ್ ಅದು ಮಾಡಿಸ್ಕೊಂಡು ನಮ್ಮ ಏನಿದೆ ಫ್ಯೂಚರ್ ಮಾಡಿ ಇಟ್ಟಿರೋದು ಎಲ್ಲ ಸೇವ್ ಮಾಡಿ ಈ ತರ ಮಾಡ್ಸಿದೀವಿ. ಈಗ ನೀವು ದಿನನಿತ್ಯ ನಿಮ್ ಫಾರ್ಮ್ ಅಲ್ಲಿ ಎಷ್ಟು ಲೀಟರ್ ಹಾಲು ಕರಿತೀರಾ? ಇದು ಮತ್ತೆ ಹಾಲ್ನ ಹೇಗೆ ಮಾರಾಟ ಮಾಡ್ತೀರಾ? ನಮಗೆ ಇವತ್ತು ಈಗ ಪ್ರೆಸೆಂಟ್ ಡೈಲಿ ಮಿಲ್ಕಿಂಗ್ ಏನ್ ಹೋಗ್ತಾ ಇದೆ ಅಂದ್ರೆ ಡೈಲಿ ಒಂದು 600 ಹೋಗ್ತಾ ಇದೆ. ಒಂದು ಬೆಳಿಗ್ಗೆ ಒಂದು 300, ಈವ್ನಿಂಗ್ 300, ಡೈಲಿ 600 ಲೀಟರ್ಸ್ ಹೋಗ್ತಾ ಇದೆ. ಇದನ್ನ ನೀವು ಸ್ವಂತ ಡೈರಿ ಏನಾದ್ರು ಮಾಡಿದ್ರಾ? ಇಲ್ಲ, ಸ್ವಂತ ಡೈರಿ ಏನ್ ಮಾಡಿಲ್ಲ. ನಮ್ದು ಬಂದು ಆರೋಗ್ಯದವರಿಗೆ ಕೊಡ್ತೀವಿ. ಆರೋಗ್ಯದವರು ಇಲ್ಲೇ ಕ್ಯಾರಿ ಮಾಡ್ತಾರೆ. ಒಳ್ಳೆ ಪ್ರೈಸ್ ಕೊಡ್ತಾ ಇದಾರೆ ನಮಗೆ. ಏನ್ ಬೆಲೆ ಇದೆ? 1 ಲೀಟರ್ ನಮಗೆ ಇವತ್ತು ಟುಡೇ 42-43 ರೂಪಾಯಿ ಕೊಡ್ತಿದ್ದಾರೆ 1 ಲೀಟರ್. ನಿಮ್ ಫಾರಂ ಅಲ್ಲಿ ಒಂದು ತಿಂಗಳಿಗೆ ಎಷ್ಟು ಆದಾಯ ಬರುತ್ತಣ್ಣ? ಅಲ್ಲಿ ಲೆಕ್ಕ ಹಾಕಿ ಅಲ್ಲಿ ಒಂದು ಆದಾಯ ಮೊಟ್ಟ ಏನೋ ಡೈಲಿ ಈಗ ನಮಗೆ ಈಗ ಸೈಲೇಜ್ ಬಂದು
ಸೈಲೇಜ್ 1.5 ಟನ್ ಸೈಲೇಜ್ ಬೇಕು ಡೈಲಿ ನಮಗೆ. ಡೈಲಿಗೆ ಡೈಲಿ 1.5 ಟನ್ ಅಂದ್ರೆ 1500 kg ಸೈಲೇಜ್ ಬೇಕು ಇಷ್ಟು ನಮ್ಮ ರಾಸುಗಳಿಗೆ. ಓಕೆ ಓಕೆ. ಆ ಸೈಲೇಜ್ ಮತ್ತೆ ವಿತ್ ಡೈಲಿ ಮಿಲ್ಕಿಂಗ್ 6 4 24 ಒಂದು 25-26 ಸಾವಿರ ಮಿಲ್ಕಿಂಗ್ ಡೈಲಿ ಪರ್ ಡೇ. 25-26 ಸಾವಿರ ಅಮೌಂಟ್ ಬರುತ್ತೆ. ಇನ್ನ ಆ ಅಮೌಂಟ್ ಅಲ್ಲಿ ಸೈಲೇಜಿಗೆ ಮತ್ತೆ ಇನ್ನ ಹಿಂಡಿಗೆ ಎಲ್ಲ ಲೆಸ್ ಮಾಡಬೇಕು. ಎಲ್ಲ ಒಟ್ಟು ಒನ್ ಡೇ 25-26 ಸಾವಿರ ಸಿಗ್ತಾ ಇದೆ. ಓಕೆ ಅಣ್ಣ, ಈಗ ನಿಮ್ಮ ಒಂದಿನದ ನಿಮ್ಮ ಫಾರಂ ಅಲ್ಲಿ ಒಂದಿನ ರೊಟೀನ್ ಹೇಗಿರುತ್ತಣ್ಣ? ಈಗ ತುಂಬಾ ಜನಕ್ಕೆ ಏನೆಲ್ಲ ಕೊಟ್ಟು ಪ್ರಾರಂಭ ಮಾಡಬೇಕು ಮತ್ತೆ ಹೇಗೆ ಮುಕ್ತಾಯ ಮಾಡ್ಬೇಕು ಅಂತ ತುಂಬಾ ಜನಕ್ಕೆ ಈಗಿನ ಯುವಕರಿಗೆ ಗೊತ್ತಿರಲ್ಲ. ಹೌದು. ಹಾಗಾಗಿ ಈಗ ಒಂದಿನ ಬೆಳಿಗ್ಗೆ ಹೇಗೆ ಪ್ರಾರಂಭ ಮಾಡ್ತೀರಾ? ಮತ್ತೆ ಬೆಳಿಗ್ಗೆ ನಮ್ದು ಬೆಳಿಗ್ಗೆ ಅಂದ್ರೆ 4:30ಗೆ ನಮ್ಮ ಲೇಬರ್ಸ್ ಇದಾರೆ. 4:30 ನೋಡಿ ಅಲ್ಲಿ ಲೇಬರ್ಸ್ ಇದಾರೆ ಎಲ್ಲ. ಅವರೆಲ್ಲ ದಿನನಿತ್ಯ ಅವರೇ ಎಲ್ಲ ಅವ್ರು ಏನಿದೆ ನಾವ್ ಏನ್ ಗೈಡ್ ಮಾಡ್ತೀವಿ ಅಷ್ಟೇ, ಸಜೆಷನ್ ಕೊಡ್ತೀವಿ, ಎಲ್ಲ ಅವ್ರು ಮಾಡ್ಕೋತಾರೆ. 4:30ಗೆ ಮಿಲ್ಕಿಂಗ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ ತೆಗಿಯಕ್ಕೆ. 4:30 ಇಂದ 7 o'clock ಕ್ಲೋಸ್ ಮಾಡ್ತಾರೆ. 7 o'clock ಕ್ಲೋಸ್ ಮಾಡಿದ್ಮೇಲೆ ಒಂದು ಎಲ್ಲ ನಮ್ಮ ಹಸುಗಳಿಗೆ ಒಂದು ಬ್ರೇಕ್ ಮಾಡ್ತಾರೆ. ಆ ಹಾಲ್ ಮಿಲ್ಕಿಂಗ್ ತೆಗಿಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ನಾವು ಫೀಡ್ಸ್ ಕಡ್ಲೆಕಾಯಿ ಹಿಂಡಿ, ಶೇಂಗಾ ಹಿಂಡಿ, ಆಮೇಲೆ ಒಂದು ಸಂಜೀವಿನಿ ಅಂತ ಬರುತ್ತೆ ನಮ್ದು, ತುಂಬಾ ಚೆನ್ನಾಗಿರುತ್ತೆ ನಮ್ಮ ಬ್ರದರ್ದೇ ಅದು. ತುಂಬಾ ಚೆನ್ನಾಗಿರುತ್ತೆ ಅದು. ಹಾಕಿದ್ಮೇಲೆ ನಮ್ಮ ಹಸುಗಳೆಲ್ಲ ಹೆಲ್ತಿ ಆಗಿರೋದು ಅದು. ಮತ್ತೆ ಕಡ್ಲೆಕಾಯಿ ಹಿಂಡಿ, ಆರೋಗ್ಯದರದೊಂದು ಕೊಡ್ತಾರೆ ಕಡ್ಡಿ, ಆರೋಗ್ಯದರದೊಂದು ಕಡ್ಡಿ ಬೂಸ ಕೊಡ್ತಾರೆ. ಅದು 3 ಸೇರಿಸಿ ಕಡ್ಲೆಕಾಯಿ ಹಿಂಡಿ ಏನ್ ಮಾಡ್ತೀವಿ ಪರ್ ಡೇ ಡೈಲಿ ನೆನಾಕ್ತಿವಿ. ಡೈಲಿ ಒಂದು 50 kg ಬೇಕು ಡೈಲಿ. ಬೆಳಿಗ್ಗೆ ಒಂದು 25 ಕಿಲೋ, ಸಂಜೆ 25 ಕಿಲೋ ಫುಲ್ ಎಲ್ಲ ಡ್ರಮ್ಮಿನ ನೆನಾಕ್ತಿವಿ. ಪರ್ ಏನ್ ಮಿಲ್ಕಿಂಗ್ ತೆಗಿತಾರೆ ಆಗ ಪ್ರತಿಯೊಂದು ಸಬ್ ಸಪ್ರೇಟ್ ಅದ್ರ ಪ್ರಮಾಣ ತಕ್ಕನಾಗಿ ಇಡ್ತೀವಿ ಹಿಂಡಿನ. ಈಗ ಒಂದು ದೊಡ್ಡ ಹಸು ಇರುತ್ತೆ, ಈಗ ಅದಕ್ಕೆ ಒಂದು ಟೈಮಿಗೆ 8 kg ಕೊಡಬೇಕು, ಕೆಲವು 12 kg ಕೊಡಬೇಕು. ಆ ಬಾಡಿ ವೆಯ್ಟಿಗೆ ಮತ್ತೆ ಮಿಲ್ಕ್ ಏನ್ ತೆಗಿಯುತ್ತೆ, ಒಂದು ಲೀಟರ್ ಒಂದು ಮಿಲ್ಕ್ ಒಂದು 10 ಲೀಟರ್ ಬರ್ತೈತಿ ಅಂದ್ರೆ ಒಂದು ಹಸು ಒಂದ್ ಟೈಮಿಗೆ 10 ಲೀಟರ್ ಹಾಲು ಬರ್ತಾ ಇದೆ ಅಂದ್ರೆ ಒಂದು 3 kg ಕೊಡಬೇಕು. 1 ಲೀಟರ್ 300 ಗ್ರಾಮ್ ಹಿಂಡಿ ಆ ಕ್ಯಾಲ್ಕುಲೇಟ್ ಅಲ್ಲಿ ಕೊಡ್ಬೇಕು ನಾವು. ಸುಮ್ನೆ ಮನ್ಸ ಇಚ್ಛೆ ಕೊಟ್ರೆ ನಮಗೆ ಏನು ಉಳಿಯಲ್ಲ. ಒಂದು ಹಸು ಈಗ 10 ಲೀಟರ್ ಒಂದು ಪರ್ ಡೇ 20 ಲೀಟರ್ ಅಂದ್ರೆ 2 3 6 ಅಲ್ಲಿಗೆ ಒಂದು 6 ರಿಂದ 7 kg ಫೀಡ್ಸ್ ಕೊಡಬೇಕು 2 ಟೈಮ್ಸ್ ಇಂದ. ಆಮೇಲೆ ಸೈಲೇಜ್ ಬಂದು ಒಂದು ಹಸು ಅದು ಬಾಡಿ ವೇಟ್ ತಕ್ಕನೆ ತಿನ್ನುತ್ತೆ. ಕೆಲವು 20 kg ತಿಂತವೆ, ಕೆಲವು 25 kg ತಿಂತವೆ. ನಾವಂದ್ರೆ ಸೈಲೇಜ್ ಫ್ರೀ ಬಿಟ್ಬಿಟ್ಟಿದೀವಿ. ಅದ್ರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ತಿನ್ನೋದು. ಒಂದೇ ಟೈಮ್ ಸೈಲೇಜ್ ಮಾಡ್ತೀವಿ. ಬೆಳಿಗ್ಗೆ 1 ಟೈಮ್ ಹಾಕಿದ್ರೆ ಅದು ಏನ್ ಬೇಕಾದ್ರೆ ತಿನ್ನುತ್ತೆ. ವಾಟರ್ ಬೇಕಾದ್ರೆ ನೋಡಿ ಅಲ್ಲಿ ಸಿಸ್ಟಮ್ ದೂರ ಇಟ್ಟಿದ್ವಿ, ವಾಟರ್ ಸಿಸ್ಟಮ್ ಪಕ್ಕದಲ್ಲೇ ಇದ್ರೆ ಅಲ್ಲೇ ತಿಂದು ಅಲ್ಲೇ ಮಲಗುತ್ತೆ. ಮತ್ತೆ ಕೆಚ್ಚಲು ಎಲ್ಲ ಸಮಸ್ಯೆ ಆಗುತ್ತೆ ಅನ್ಬಿಟ್ಟು ಏನ್ ಮಾಡ್ತೀವಿ ಆಪೋಸಿಟ್ ಮಾಡಿದ್ವಿ. ಸೈಲೇಜ್ ಎಲ್ಲ ನೋಡಿ ಅಲ್ಲಿ ಬೇಕಾದಾಗ ಅದು ಸ್ವತಂತ್ರವಾಗಿರ್ತವೆ. ನಮ್ ಪೆಡಾಕ್ ನೋಡಿ, ನಮ್ದು ಪೆಡಾಕಲ್ಲಿ ಸ್ವತಂತ್ರವಾಗಿ ಯಾವ್ದು ಕಟ್ಟಿಲ್ಲ. ಅದು ಬೇಕಾದಾಗ ಮೇವು ತಿನ್ಬೇಕು, ಬೇಕಾದಾಗ ನೀರು ಹೋಗಿ ಕುಡಿಬೇಕು. ಆ ಸಿಸ್ಟಮ್ ಮಾಡಿದ್ವಿ. ನ್ಯಾಚುರಲ್ ಅದು ಹಸಿವಾದಾಗ ತಿನ್ಬೇಕು, ರೆಸ್ಟ್ ಬೇಕಂದ್ರೆ ಮಲಗಬೇಕು. ಹಾಲ್ ಕರೆಯೋ ಟೈಮಿಗೆ ಅದೇ ಬಂದು ನಿಂತ್ಕೊಳ್ಳುತ್ತೆ. ಆ ಟೈಮಿಗೆ ಬಂತು 4:15 ಸಂಜೆ ಆಯ್ತು ಅಂದ್ರೆ ಅದೇ ಟೈಮಿಗೆ ಬಂದು ಎಲ್ಲ ನಿಂತ್ಕೋತವೆ. ಆಗ ಹಾಲ್ ತೆಗಿತಾರೆ ಲೇಬರ್ಸ್. ಈಗ ನೀವು ಹಸುಗಳನ್ನೆಲ್ಲ ಎಲ್ಲಿಂದ ತರ್ತೀರಣ್ಣ? ಈಗ ಇದೆಲ್ಲ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಹೋಮ್ ಪ್ರಾಡಕ್ಟ್ ಜಾಸ್ತಿ ಇದು. ನಮ್ದು ಚಿಕ್ಕ ಕರುಗಳಿಂದಲೇ ಎಕ್ಸ್ಟೆಂಡ್ ಮಾಡಿದ್ವಿ ನಾವು. ಏನ್ ಗೊತ್ತಾ, ನಾವು ಜಾಸ್ತಿ ಹಸುಗಳಿಗೆ ಇನ್ವೆಸ್ಟ್ ಮಾಡಿಲ್ಲ. ಈಗ ಪಂಜಾಬ್ ಇಂದ ತರಿಸ್ತೀವಿ 1,80,000 ಚಿಂತಾಮಣಿಲಿ ತರಿಸ್ತೀವಿ. ಅವು ಏನಿಲ್ಲ ತರ್ತೀವಿ ನಮ್ಮಲ್ಲಿ ಸೆಟ್ ಮಾಡೋದಕ್ಕೆ. ಅವು ನಮ್ದು 2-3 ಹಸು ಸ್ಟಾರ್ಟಿಂಗ್ ಬೇಸಿಕ್ ಹಂಗೆ ಇದಾಗಿ ನಾವು ಲಾಸ್ ಮಾಡ್ತೀವಿ. ಹಾಗೆ ಮಾಡಿದೆವು ನಾವು ಸಾಧ್ಯವಷ್ಟು. ನಮ್ಮಲ್ಲಿ ನೋಡಿ ಹಸು ತೋರಿಸಿ ನಮ್ಮಲ್ಲಿ ತೋರಿಸ್ತೀನಿ. ಅದು ಇದೆಯಲ್ಲ, ಇದು ನೋಡಿ, ಇದು ನಮಗೆ ಇದು ಕಟಿಂಗ್ಸ್ ಕೊಟ್ಟಿದ್ರು. ಇದೆಯಲ್ಲ, ಇದು ಬರೀ 22,000ಕ್ಕೆ ಕುಯ್ಯಕ್ ಕೊಟ್ಟಿದ್ರು ಇದನ್ನ. ನೋಡಿ ನಾವು ತಂದು ರೆಡಿ ಮಾಡಿರೋದು ಸಂತೆಯಲ್ಲಿ 22,000. ಇವತ್ತು ನೋಡಿ 22,000 ಕುಯ್ಯಕ್ ಕೊಟ್ಟದ್ದು ಇದು ಕಟಿಂಗ್ಸ್ ಮುಸ್ಲಿಮ್ಸ್ಗೆ. ನಾವು ಅವ್ರ ತೈಯಿಂದ ತಗೊಂಡದ್ದು. ನಮ್ಮಲ್ಲಿ ಬಂದ್ಮೇಲೆ 2 ಕರು ಹಾಕಿದೆ. ಇವತ್ತು ಪರ್ ಡೇ 25 ಲೀಟರ್ ಹಾಲು ಕೊಡ್ತಾ ಇತ್ತು. ಅಣ್ಣ, ಈಗ ಒಂದು ಹಸು ತಗೊಂಡ್ಬೇಕು ಅಂದ್ರೆ ಗಮನಿಸಬೇಕಾದ ಅಂಶ ಏನು? ಗಮನಿಸ್ಬೇಕಂದ್ರೆ ಏನ್ ಗೊತ್ತಾ, ಮೊದ್ಲು ನೋಡ್ಬೇಕು ಜಾತಿ HF ಹೇಗೆ. HF ಅಲ್ಲಿ ಯಾವ ಅದರಲ್ಲೇ 3-4 ತರ ಬರುತ್ತೆ. ಈಗ HF ABS ಬರುತ್ತೆ, ABS ಸ್ಟ್ರೈಕರ್, ಮತ್ತೆ ಅದರಲ್ಲೇ 3-4 ತರ ವಿಧ ಬರುತ್ತೆ. ಮೇನ್ ಬೇಕಾಗಿರೋದು ನಮಗೆ ಪ್ಯಾಚಸ್ ನೋಡ್ಬೇಕು, ಚೆನ್ನಾಗಿರ್ಬೇಕು. ಮತ್ತೆ ಅದ್ರ ಚರ್ಮ ಬಂದು ಏನ್ ಗೊತ್ತಾ, ಅದ್ರ ಚರ್ಮ ಬಂದು ಸೂಕ್ಷ್ಮ ಅಂದ್ರೆ ತೆಳುವಿರ್ಬೇಕು. ಚರ್ಮ ಅದ್ರ ಸ್ಕಿನ್ ಬಂದು ತೆಳುವಿರ್ಬೇಕು. ಮತ್ತೆ ಮಿಲ್ಕಿಂಗ್ ಬಂದು ವೇವ್ಸ್, ಮಿಲ್ಕಿಂಗ್ ವೇನ್ಸ್ ಇರ್ತವೆ. ವೇನ್ಸ್ ಎಲ್ಲ ನೋಡ್ಬೇಕು. ಇವನ್ನ ನೋಡಿ ಇಲ್ಲಿ ಇವೆಲ್ಲ ಇದೆಯಲ್ಲ, ಈ ತರ ತುಂಬಾ ವೇನ್ಸ್ ತುಂಬಾ ಚೆನ್ನಾಗಿರ್ಬೇಕು. ಎಷ್ಟು ವೇನ್ಸ್ ಚೆನ್ನಾಗಿರುತ್ತೆ ಅಷ್ಟು ಹಾಲು ಬರುತ್ತೆ. ಮತ್ತೆ ನಿಪ್ಪಲ್ಗಳು ಮೇನ್ ಬೇಕಾದ್ರೆ ನಿಪ್ಪಲ್ಗಳು ನೋಡ್ಬೇಕು. ತೊಟ್ಟುಗಳನ್ನ ನೋಡ್ಬೇಕು. ನಾ ಯಾವ್ದೇ ಪರ್ಚೇಸ್ ಮಾಡ್ತೀವಿ ಅಂದ್ರೂ, ಯಾವ್ದೇ ಸಂತೆಗೆ ಹೋದ್ರು ನೋಡ್ಬೇಕು. ಹಾಲ್ ಫಸ್ಟ್ ಕರಿಬೇಕು. ಹಾಲ್ ಕರೆದ್ರೆ ಕೆಲವು ಏನ್ ಗೊತ್ತಾ, ಹಾಲ್ ಬರುತ್ತೆ, ಸ್ವಲ್ಪ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಮೇಲೆಲ್ಲ ನೋಡ್ಬೇಕು, ಹೆಚ್ಚಲೆಲ್ಲ ಸಿಗ್ಬೇಕು. ಇಲ್ಲಿ ಮೇನ್ ವೈನ್ ಇರ್ತವೆ, ಇಲ್ಲಿ ಹಾಲ್ ಬರೋದು. ಇಲ್ಲಿ ಗಂಟಾಗಿರ್ತವೆ. ಇಲ್ಲಿ ನೋಡಿ, ಇಲ್ಲಿ ಗಂಟು ಇರುತ್ತೆ. ಇಲ್ಲಿ ಗಂಟು ಏನದ ಅಂದ್ರೆ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತೇವೆ ಡ್ಯಾಮೇಜ್ ಮಾಡಿರ್ತೇವೆ. ಆ ಗಂಟು ಡ್ಯಾಮೇಜ್ ಮಾಡಿದಾಗ ಏನಾಗುತ್ತೆ, ಈ ಮೇನ್
ಮಿಲ್ಕ್ ಬರೋ ಅಂತದ್ದು ವೇನ್ ಏನಾಗುತ್ತೆ ಬ್ಲಾಕ್ ಆಗಿರುತ್ತೆ ಇಲ್ಲಿ. ಓಕೆ ಓಕೆ. ಆ ಬ್ಲಾಕ್ ಆದ್ಮೇಲೆ ಅದು ಫುಲ್ ತೊಟ್ಟು ಹೋದಂಗೆ ಅದು ಹೋದಂಗೆ ಹೋಗ್ತದೆ. ಅದು ಅಂದ್ರೆ ಈ ಮಾಹಿತಿ ತುಂಬಾ ಜನ ರೈತರಿಗೆ ಹೌದು, ಗೊತ್ತಿರಲ್ಲ. ಅದು ರೈತರಿಗೆ ಗೊತ್ತಿರಲ್ಲ. ಹಾ. ಏನೋ ಮಾಮೂಲಿ ಇದಾಯ್ತು, ಈಗ ಸಂತೆಲಿ ಮೋಸ ಹೋಗೋದು ಹಾಗೆ. ಹಾಗೇನೆ. ಈಗ ಏನಾಗುತ್ತೆ, ನಾವು ಆಕ್ಚುಲಿ ಗಬ್ಬು ತಂದ್ರೆ ಏನಾಗುತ್ತೆ ಅಂದ್ರೆ ನಮಗೆ ನಾವೇ ಒಂದು 80,000 ಕೊಟ್ಟು ತಂದಿದ್ದೆ, ಓಕೆ. ನಮಗೆ ಮೋಸ ಮಾಡಿದ್ರು. ಹಾ. ಹಾಲು ಏನ್ ಮಾಡುತ್ತೆ, ಅದು ಗೀಬಾಲು ನ್ಯಾಚುರಲ್ ಬಂದಾಗ ಎಲ್ಲ ಬಂದಂಗ ಈಗ 6-7 ತಿಂಗಳಲ್ಲಿ ಏನ್ ಬರುತ್ತೆ, ಒಂದೊಂದು ಹನಿ 2 ಹನಿ ಬರುತ್ತೆ. ಓಕೆ. ಹಾಗೆ ಏನ್ ಮಾಡಿದ್ವು ನಾವು, ಚೆನ್ನಾಗಿದೆ ಅಂತ ತಂದು ಅದು ಫುಲ್ ಕೆಚ್ಚಲು ಒಂದೇ ಸಮಯ ಇದೆ ನೋಡಕ್ಕೆ, ಓಕೆ. ಬಟ್ ಹಾಲು ಬರ್ತಾ ಇಲ್ಲ. ಹಾಲು ಬರ್ತಾ ಇಲ್ಲ ಅಂದ್ರೆ ಒಳಗಡೆ ವೇನ್ ಬ್ಲಾಕ್ ಆಗಿದೆ, ಹೋಗಿದೆ, ಅದು ಹಾ. ಬರ್ನ್ ಆಗಿ ಹೋಗಿದೆ, ಅದು ಹಾ, ಹಾ. ಬ್ಯಾಕ್ಟೀರಿಯಾಗಳೆಲ್ಲ ಡ್ಯಾಮೇಜ್ ಮಾಡಿ ಆ ಕೆಚ್ಚಲು ತೊಟ್ಟೆ ಹೋಗಿದೆ, ಹ್ಮ್. ಹಾಲು ಬರಲ್ಲ ಅದು. ಹಾಗಾಗಿ ಏನಾಯ್ತು, ನಾವು ಲಾಸ್ ಮಾಡ್ಕೊಂಡು ಅದು 35,000 ಕೊಟ್ಟು. 35,000. ಹಾಗಾಗಿ ಸಂತೆಯಲ್ಲಿ ಯಾವ್ದೇ ರೀತಿ ತಗೋಬೇಕಂದ್ರೆ ಹಾ. ಆದಷ್ಟು ಕರು ಹಾಕಿರೋದು, ಸಾಧ್ಯವಾದಷ್ಟು ಕರು ಹಾಕಿರೋದನ್ನೇ ತಗೊಳ್ಳಿ, ತಗೊಳ್ರಿ. ಗಬ್ಬು ತಗೊಳಕ್ ಹೋಗ್ಬೇಡಿ. ಓಕೆ. ಗಬ್ಬುದಲ್ಲಿ ಮೋಸ ಜಾಸ್ತಿ. ಹಾ ಹಾ. ಬಟ್ ಇಲ್ಲಿ 100ಕ್ಕೆ 89 ಭಾಗ ಮೋಸ ಮಾಡ್ತಾರೆ. ಹಾ. ಸಂತೆಯಲ್ಲಿ ನೀವು ಗೊತ್ತಿದ್ರೆ, ಅನುಭವ ಇದ್ರೆ ಮಾತ್ರ ಸಂತೆ ಪರ್ಚೇಸ್ ಮಾಡಬೇಕು, ಇಲ್ಲ ಅಂದ್ರೆ ಹೋಗ್ಬಾರ್ದು. ಸಾಧ್ಯವಾದಷ್ಟು ಗೊತ್ತಿರೋ ಹತ್ರ ಹಸು ತಗೊಳ್ಳಿ. ಓಕೆ. ಇವಾಗ ಕೊಟ್ಟರೆ ಇವತ್ತು 1 ಲಕ್ಷದ ಮೇಲೆ ಹೋಗುತ್ತೆ. ಅಣ್ಣ ಎಷ್ಟು ದಿನಕ್ಕೆ ರೆಡಿ ಮಾಡೋದಣ್ಣ ಈಗ ಇದನ್ನ? ಇದು ನಾವು ತಂದು, ಅಣ್ಣ ನಾವು ತಂದಾಗ ಪರ್ ಡೇ 2 ಲೀಟರ್ ಹಾಲು ಬರ್ತಿತ್ತು. ಹಾ. ಪರ್ ಡೇ 2 ಲೀಟರ್. ಓಕೆ. ಅದನ್ನ ಟ್ರೀಟ್ಮೆಂಟ್ ಮಾಡಿಸಿ ಹಾ. ಎಲ್ಲ ರೆಡಿ ಮಾಡಿಸಿ ಕೊನೆಗೆ 9 ಲೀಟರ್ಗೆ ಹೋಯ್ತು. ಪರ್ ಡೇ 9 ಲೀಟರ್ಗೆ ಹಾ. ಅದಾಯ್ತು. ನೆಕ್ಸ್ಟ್ 8 ಬರ್ತು. ಓಕೆ. 3 ಮಂತ್ಸ್ ಬಿಟ್ಟು 80 ಬರ್ತು. ಹಾಗೆ ಮಾಡಿದೆ ನಾವು. ಹಾ. ಅದ್ರ ಗರ್ಭಕೋಶನ ಎಲ್ಲ ಮೆಡಿಸಿನ್ ಟ್ರೀಟ್ಮೆಂಟ್ ಮಾಡಿಸಿ, ಓಕೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಹಾ. ಅದಕ್ಕೆಲ್ಲ ಪಕ್ಕ ಏನ್ ಬೇಕಾ ಟ್ರೀಟ್ಮೆಂಟ್ ನಮ್ಮರೇ ಬರ್ತಾರೆ ಇಲ್ಲಿ. ಓಕೆ. ನಮ್ದು ಒಬ್ರು ಸರ್ಜನ್ ಇದಾರೆ, ಡಾಕ್ಟರ್, ಹಾ ಹಾ. ನಮ್ಮ ಧರ್ಮರತ್ನಕರ್ ಅಂತ, ತುಂಬಾ ಒಳ್ಳೆ ಡಾಕ್ಟರ್ ಅವರು. ನಾವ್ ಏನ್ ಹೇಳಿದ್ರು ಬಂದು ಅವರೇ ಮಾಡೋದು. ಅದನ್ನೆಲ್ಲ ಗರ್ಭಕೋಶ ಎಲ್ಲ ವಾಶ್ ಮಾಡಿ ಹಾ. ಕ್ಲೀನ್ ಮಾಡಿ, ನೆಕ್ಸ್ಟ್ ET ಬಂದಾಗ ಏನ್ ಮಾಡ್ತಾರೆ, ಹಾರ್ಮೋನ್ ಇಂಜೆಕ್ಷನ್ ಮಾಡಿಸ್ತಾರೆ. ಓಕೆ. ಅಂದ್ರೆ ಬ್ಯಾಲೆನ್ಸ್ ಮಾಡಬೇಕು, ಹಾ. ಅದು ಸೆಮೆನ್ಸ್ ಕ್ರಾಸ್ ಮಾಡಿಸ್ಬೇಕಾರೆ. ಆಗ ಏನಾಯ್ತು, ಅದು ಹಾರ್ಮೋನ್ ಇಂಜೆಕ್ಷನ್ ಮಾಡಿಸಿ ನ್ಯಾಚುರಲ್ ಸೆಮೆನ್ ಮಾಡಿಸ್ತು, ಹಾ ಹಾ. ಆಟೋಮೆಟಿಕ್ ನಿನ್ಕತ್ತು, ರೆಡಿ ಆಯ್ತು. ಓಕೆ ಓಕೆ. ಈಗ ನೋಡಿ ಪರ್ ಡೇ 25 ಲೀಟರ್ ಮಿಲ್ಕಿಂಗ್ ಬರ್ತಾ ಇತ್ತು. ಓಕೆ ಓಕೆ. ನಾರ್ಮಲ್ ಆಗಿ ನಿಮ್ ಫಾರ್ಮ್ ಅಲ್ಲಿ ಹಸುಗಳಿಗೆ ಏನಾದ್ರು ಈ ಹುಷಾರು ತಪ್ಪಿದಾಗ ಹೇಗೆಲ್ಲ ನೀವು ಅದನ್ನ ಬಗೆಹರಿಸ್ತೀರ? ನಮ್ಮ ಹಸುಗಳಿಗೆ ಬಂದ್ರೆ ನಮಗೆ ರೆಗ್ಯುಲರ್ ನಮಗೆ ಡಾಕ್ಟರ್ ಇದಾರೆ, ಸರ್ಜನ್ ಇದಾರೆ. ಓಕೆ ಓಕೆ. ಏನೇ ಇದ್ರೆ ಅವ್ರು ಬಂದು ನಾವೊಂದು ಫೋನ್ ಮಾಡಿದ್ರೆ ಸಾಕು, ಬಂದು ಅಂದ್ರೆ ಮೇಜರ್ ಇದ್ರೆ ಮಾತ್ರ ಅವ್ರಿಗೆ ಕಾಲ್ ಮಾಡ್ತೀವಿ. ಹಾ ಹಾ. ಏನೇ ಬಂದ್ರು ಸಣ್ಣ ಪುಟ್ಟದಿದ್ರೆ ನಾವೇ ಪ್ರಥಮ ಚಿಕಿತ್ಸೆ ಮಾಡ್ತೀವಿ. ಓಕೆ ಓಕೆ. ನಮ್ಮಲ್ಲಿ ಏನಂದ್ರೆ ನಾವೇ ಟ್ರೀಟ್ಮೆಂಟ್. ಈಗ ಇವನ್ ಏನ್ ಸಮಸ್ಯೆ ಹಸುಗೆ ಅಂತ ಏನ್ ಸಮಸ್ಯೆ ಅಂದ್ರೆ ಏನು ಅಂದ್ರೆ ನಾವು ಯಾವ ರೀತಿ ಪೆಡಾಕ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಹಾ. ನೀವು ಪೆಡಾಕ್ ಮತ್ತೆ ಚೆನ್ನಾಗಿತ್ತು ಸಿಸ್ಟಮ್ ಇಲ್ಲಿ ಅಂದ್ರೆ ಯಾವ್ದೇ ರೋಗ ಬರೋದು ಕಡಿಮೆ. ಬರೋದು ಕಡಿಮೆ. ಬಟ್ ರೋಗ ಹೆಂಗ್ ಬರುತ್ತೆ, ಹಾ. ನೀವು ಹೊರಗಡೆ ಒಂದು ಹಸು ಪರ್ಚೇಸ್ ಮಾಡ್ತೀರಾ, ಸಂತೆಯಲ್ಲಿ 100 ಹಸು ಜೊತೆ ಅದು ಬಂದಿರುತ್ತೆ. ಓಕೆ. ಅದನ್ನ ಏನ್ ಮಾಡ್ಬೇಕು, ನೀವು ತಂದು ಕ್ವಾರಂಟೈನ್ ಮಾಡ್ಬೇಕು. ಹಾ ಹಾ. 1 ವೀಕ್ ಇಲ್ಲ 10 ಡೇಸ್ ಕ್ವಾರಂಟೈನ್ ಮಾಡ್ಬೇಕು. ಯಾವ್ದೇ ಹಸು ತಂದ್ರೆ ಇದ್ರೊಳಗೆ ಬಿಡಬಾರ್ದು. ಓ ಸರಿ ಸರಿ. ಹೌದು, ಯಾವ್ದೇ ಅದು ಬಂದ ತಕ್ಷಣ ಏನ್ ಮಾಡ್ಬೇಕು, ಅದು ಸ್ನಾನ ಮಾಡಿಸ್ಬೇಕು, ಕ್ಲೀನಾಗಿ ಏನ್ ಮಾಡಿ ಕ್ವಾರಂಟೈನ್ ಮಾಡಿ ಇಡಬೇಕು. ಓಕೆ. ಅದೆಲ್ಲ ಒಂದು 10-15 ದಿನ ಬ್ಯಾಕ್ಟೀರಿಯಾಗಳೆಲ್ಲ ಹಾ. ಇಲ್ದಂಗ ಆಗಿರುತ್ತೆ. ಹಾ. ಆಗ ಬಂದು ನಮ್ಮ ಹಸು ಜೊತೆ ಬಿಡಬೇಕು ಅದನ್ನ. ಹಾ ಹಾ. ಈಗ ತೀರಾ ಏಕೈಕಿ ಸಂತೆಯಿಂದ ಡೈರೆಕ್ಟ್ ತಂದು ಬಿಟ್ರೆ ಏನಾಗುತ್ತೆ, ಹ್ಮ್. ಆ ಇರೋ ಅಂತ ರೋಗ ಲಕ್ಷಣಗಳು ಇವಕ್ ಬಂದು ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗುತ್ತೆ. ಈಗ ಬರ್ತಾ ಇರೋದು ನಮಗೆ ಕಾಡ್ತಾ ಇರೋದಂದ್ರೆ ಹಾ. ಉಣ್ಣೆ ಜ್ವರ. ಉಣ್ಣೆ ಜ್ವರ. ಉಣ್ಣೆ ಜ್ವರ. ಹಾ. ಉಣ್ಣೆ ಜ್ವರ ಬಂದು ಒಂದು ಅದು ಯಾವ ರೀತಿ ಅಂದ್ರೆ ಅದ್ರ ಬಾಡಿಲಿ ಹ್ಮ್. ಈಗ ಬೇಡಮ್ಮ. ಹ್ಮ್. ಆಮೇಲೆ ಹ್ಮ್. ಅದ್ರ ಬಾಡಿಲಿ ಏನ್ ಮಾಡುತ್ತೆ, ಇಮಿಡಿಯೇಟ್ 3-4 ಡೇಸ್ ಅಲ್ಲಿ ಪ್ಲೇಟ್ಲೆಟ್ಸ್, ಹಾ ಹಾ. ರೆಡ್ ಪ್ಲೇಟ್ಲೆಟ್ಸ್ ನ ಏನ್ ಮಾಡುತ್ತೆ, ವೈಟ್ ಪ್ಲೇಟ್ ಸೆಲ್ಸ್ ನ ಕಡಿಮೆ ಮಾಡುತ್ತೆ. ಹಾ. ನ್ಯೂಮೋನಿಯಾ ಟೈಪ್ ಆಗುತ್ತೆ ಅದು. ಓಕೆ ಓಕೆ. ನ್ಯೂಮೋನಿಯಾ ಟೈಪ್ ಆದಾಗ ಏನಾಗುತ್ತೆ, ಮೇವು ನೀರು ಹಿಂಡಿ ಎಲ್ಲ ಬಿಟ್ಬಿಡುತ್ತೆ. ಹಾ. ಮತ್ತೆ ಉಸಿರೋಡಕ್ ಸ್ಟಾರ್ಟ್ ಮಾಡುತ್ತೆ, ಹಾ. ಜೊಲ್ ಸುರಿಸುತ್ತೆ. ಓಕೆ. ಆಮೇಲೆ ಬ್ಲಡ್ ಯೂರಿನ್ ಮಾಡ್ಬೇಕಾದ್ರೆ ಬ್ಲಡ್ ಹೋಗುತ್ತೆ, ಗಂಜಲ ಹೋಗ್ಬೇಕಾದ್ರೆ. ಹಾ ಹಾ. ಆಗ ನೆಳ್ಳಿ ಏನ್ ಮಾಡಿ 4-5 ಡೇಸ್ ಅಲ್ಲಿ ಎತ್ತಾ ಬಿಡ್ತವೆ. ಹಾ ಹಾ. ನಮ್ದೇ 2 ಹೋಯ್ತು ಕಳೆದ ಸಲ, ನಮಗೆ ಗೊತ್ತಾಗ್ಲಿಲ್ಲ. ಓಕೆ. ನಮಗೆ ಡಾಕ್ಟರ್ ಏನ್ ಮಾಡಿದ್ರು, ಬೇರೆ ಡಾಕ್ಟರ್ ಬರ್ತಿದ್ರು. ಹಾ. ಅವ್ರ ಏನ್ ಮಾಡೋರು, ಮಾಮೂಲಿ ಗ್ಲೂಕೋಸ್ ಹಾಕೋರು, ಹಾ. ಇಂಜೆಕ್ಷನ್ ಮಾಡೋರು, ಜ್ವರ ಅನ್ನೋರು ಹೋಗೋರು. ಹಾ. ಆಮೇಲೆ ಏನ್ ಮಾಡಿದ್ವಿ, ನಮಗೆ ನಮ್ದು ವೆಟನರಿ ಕಾಲೇಜ್ ಇದೆ ಇಲ್ಲಿ ಹಾಸನ, Okay. ಅಲ್ಲಿಗೆ ಹಾಕಿ ಹೋದ್ಮೇಲೆ ಬ್ಲಡ್ ಎಲ್ಲ ಟೆಸ್ಟ್ ಮಾಡಿಸಿದ್ರು. ಹಾ. ಎಲ್ಲ ಮಾಡಿಸಿದ್ಮೇಲೆ ಗೊತ್ತಾಯ್ತು, ಇಮಿಡಿಯೇಟ್ ಏನ್ ಮಾಡಿದ್ರು, ಎಲ್ಲಕ್ಕೂ ವ್ಯಾಕ್ಸಿನ್ ಹಾಕ್ಸಿ ಅಂದ್ರು. ಹಾ ಹಾ. ಎಲ್ಲ ಉಣ್ಣೆ ಜ್ವರ. ಅದು ಈಗ ಅದು ಕಾಡ್ತಾ ಇರೋದು, ಅದು ಗೊತ್ತಾಗಲ್ಲ, ಹ್ಮ್ ಹ್ಮ್. ಒಳಗಡೆನೆ ಅದು ತಿಂದಾಕಿರುತ್ತೆ. ಹ್ಮ್ ಹ್ಮ್. ಅದು ಬ್ಲಡ್ ನೇ ಇಲ್ದಂಗ್ ಮಾಡಿರುತ್ತೆ. 3-4-5 ಡೇಸ್ ಅಲ್ಲಿ ಹಸುನೇ ಇಲ್ದಂಗ್ ಆಗುತ್ತೆ. Okay. ಹಾಗಾಗಿ ಏನ್ ಮಾಡ್ಬೇಕಂದ್ರೆ, ಹ್ಮ್. ಟೈಮ್ಗೆ ನಮ್ಮ ಡಾಕ್ಟರ್ ಬರ್ತಾ ಇರ್ತಾರೆ. ಹ್ಮ್. ನಾವ್ ಇನ್ಫಾರ್ಮ್ ಮಾಡ್ತೀವಿ, ಯಾವ್ದಾದ್ರು ಸಣ್ಣ ಪುಟ್ಟದಿದ್ರೆ ಅವ್ರು ಬಂದು ಹ್ಮ್. ಇದ್ ಅಣ್ಣ, ನಿಮ್ ಮಾಡ್ತಾರೆ. ಫಾರಂ ಅಲ್ಲಿ Check ಅತಿ ಮಾಡಿ ಹೆಚ್ಚು ಯಾವ ಜಾತಿ ಹಸುಗಳನ್ನ ಇಟ್ಟಿದ್ರಣ್ಣ ಈಗ? ನಮ್ಮಲ್ಲಿ ನೋಡಿ ಇದು HF, ನಮ್ಮಲ್ಲಿ ಜಾಸ್ತಿ ಇರೋದು HF ಗಳು. HF ಗಳೇ. HF ಇದೆ. ಹಾ. ಮತ್ತೆ ಬನ್ನಿ ಅಣ್ಣ, ನೋಡೋಣ. ನೋಡಿ ಬನ್ನಿ ಹೇಳಿ. ಆಮೇಲೆ ಹಾ ಹಾ. HF ಹಸು ನೋಡಿ, ಇದು HF, ಹಾ ಹಾ. ಇದೆಲ್ಲ HF. ಹಾ. ಬರೀ HF ಆದ್ರೆ ಏನಾಗುತ್ತೆ ಅಂದ್ರೆ, ಹಾ. ಕಟ್ ಮಾಡಪ್ಪ. ಬರೀ ಕಟ್ ಮಾಡಿ